ಇವತ್ತು ರಾತ್ರಿ 12 ಗಂಟೆಗೆ ಇಲ್ಲ 1 ಗಂಟೆಗೆ ಒಂದು ಮಾರುತಿ ವ್ಯಾನ್ ಬರುತ್ತೆ. ಅದರಲ್ಲಿ ಒಂದು 100-200 kg ದನಿ ಮಾಂಸ ಅಂದರೆ ಬೀಫ್ ಇಟ್ಕೊಂಡಿರ್ತಾರೆ. ನಮ್ಮ ಕಾಫಿ ತೋಟಗಳಲ್ಲಿ ಇದ್ದ ಹೇರಳವಾಗಿ ಇದ್ದ ನವಿಲುಗಳು, ಕಾಡು ಕೋಳಿಗಳು, ಕಾಡು ಕುರಿ, ಜಿಂಕೆ ಎಲ್ಲ ಕಣ್ಮರೆ ಆದವು. ಆ ದನಗಳು ಎಲ್ಲ ಕಣ್ಮರೆ ಆದವು. ಎಲ್ಲವೂ ಹಿಡಿದು ತಿಂದರು ಇವರು. ಅಲ್ಲಿ ಒಂದೊಂದು ಊರು ಇಲ್ಲ ಒಂದೊಂದು ಎಸ್ಟೇಟಲ್ಲಿ 50-100 ಜನ ಬಾಂಗ್ಲಾದವರಿದ್ದಾರೆ. ಅವರಿಗೆ ಹಿಂದಿ ಬರೋಲ್ಲ, ಅವರೆಲ್ಲ ಬಾಂಗ್ಲಾ ಭಾಷೆನ. ಅವ್ರನ್ನ ಕೇಳಿದರೆ ಇಲ್ಲ ನಾವು ಅಸ್ಸಾಮಿ ಅಂತ ಹೇಳ್ತಾರೆ, ಆದರೆ ಅವರು ಅಸ್ಸಾಮಿಯರಲ್ಲ. ಇವರಿಗೆ ನಮ್ಮ ಕಾಫಿ ಪ್ಲ್ಯಾಂಟರ್ಗಳು ಕೊಡೋದು 250ರಿಂದ 300-350 ರೂಪಾಯಿ ಸಂಬಳ. ಅದೇ ಲೋಕಲ್ ಜನಗಳು ಈಗ 500-600-700 ರೂಪಾಯಿ. ಯಾವುದೋ ಒಂದು ಲಿಂಕ್ ಇದೆ. ಒಬ್ಬ ಮೇಸ್ತ್ರಿ ಅಂತ ಇರ್ತಾನೆ, ಒಬ್ಬ ಸಪ್ಲೈಯರ್ ಅಂತ ಇರ್ತಾರೆ. ಅವನಿಗೆ ಫೋನ್ ಮಾಡಿದರೆ ಎಷ್ಟು ಜನ ಬೇಕು ಅಂತ ತಂದು ಬಿಟ್ಟು ಹೋಗ್ತಾನೆ. ಪ್ಲ್ಯಾಂಟ್ರ್ಗಳಿಗೆ ನಾನು ಮಾತ್ರ ಇಟ್ಕೊಂಡಿಲ್ಲ ಜನ, ನನಗೆ ಲೋಕಲ್ ಜನ ಇಟ್ಕೊಂಡಿದ್ದೀನಿ. ನನಗೆ ಆ ಜನಗಳನ್ನ ನನಗೆ ಇಟ್ಕೊಳ್ಳಿ ಅಂತ ಬಂದರು, ನನಗೆ ಬಾಂಗ್ಲಾದವ್ರು ನನಗೆ ಬೇಡ ಅಂತ ಹೇಳಿ ನಾನು ಬಿಟ್ಟಿದ್ದೆ. ಅದು ಹುಡುಗಿ ಒಂದು ಲವ್ ಆಗಿದೆ. ಈ ಲವ್ ಅನ್ನೋ ಬಗ್ಗೆ ಅದಕ್ಕೆ ದೇಶ, ಧರ್ಮ, ಜಾತಿ ಯಾವುದೂ ಬರೋದಿಲ್ಲ. ಹಾಸನ, ಸಕಲೇಶಪುರ, ಹಾನ್ಬಾಳ, ಚಿಕ್ಕಮಗಳೂರು, ಕೊಡಗಿನ ಭಾಗದಲ್ಲಿ ವಿಶೇಷವಾಗಿ ನೀವು ಕಾಫಿ ಎಸ್ಟೇಟ್ ಮಾಡುವಂಥವ್ರು, ವಲಸಿಗೆ ಬಾಂಗ್ಲಾದೇಶದ ಕಾರ್ಮಿಕರು ಜಾಸ್ತಿ ಇದ್ದಾರಂತ, ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಏನು ಸರ್ ಬಾಂಗ್ಲಾ ವಲಸಿಗರದು ವಿಶೇಷವಾಗಿ ಯಾವಾಗಿಂತ ಇಲ್ಲಿ ವಲಸಿಗರದು ಇದು ಪ್ರಾರಂಭವಾಯ್ತು ಸರ್? ಸುಮಾರು 3-4 ವರ್ಷದ ಹಿಂದೆಯಿಂದ ವಲಸಿಗರದು ಹಾವಳಿ ಅಂತ ನಾವು ಏನು ಹೇಳಂಗಿಲ್ಲ. ಬಾಂಗ್ಲಾದೇಶಿಯರು ಬಾಂಗ್ಲಾದೇಶನ ಒಡೆದು ಈಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಅಂತ ಮಾಡಿರು. ಆಮೇಲೆ ಅದನ್ನ ಬಾಂಗ್ಲಾದೇಶ ಇಲ್ಲ ಪೂರ್ವ ಪಾಕಿಸ್ತಾನ ಅಂತ ಮಾಡಿರು. ಆಮೇಲೆ ಏನಾಯಿತು, ಇತ್ತೀಚೆಗೆ ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸಗಾರರು, ಸ್ಥಳೀಯ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗಕ್ಕೆ ಶುರುವಾಯಿತು. ಕಾಫಿ ತೋಟಗಳಿಗೆ ಕೆಲಸಕ್ಕೆ ಜನ ಇಲ್ದಂಗಾಯಿತು. ಅದಕ್ಕೂ ಸುಮಾರು ಕಾರಣಗಳಿದ್ದಾವೆ. ಏಕೆಂದರೆ ಏನು ಹಿಂದೆ ಒಂದು ಹಳ್ಳಿ ಅಂದರೆ ಅಲ್ಲಿ ಭೂಮಾಲೀಕರು ಮತ್ತು ಭೂಮಿ ಇಲ್ಲದವರು 2 ಟೀಮ್ ಇತ್ತು. ಭೂಮಾಲೀಕರು ಏನಿದ್ದಾರೆ ಅವರಿಗೆ ಭೂಮಿ ಇಲ್ಲದವರು ಅವರೆಲ್ಲ ಕೂಲಿಕಾರರಾಗಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ಈಗಿನ ಜನ್ರೇಷನ್ನೆಲ್ಲ ಬೆಂಗಳೂರು ಕಡೆ ಮುಖ ಮಾಡಿದರು. ಇಲ್ಲಿ ಹಳ್ಳಿಗಳಲ್ಲಿ ವಯಸ್ಸಾದವರು ಬಿಟ್ಟರೆ ಕಾಫಿ ತೋಟಕ್ಕೆ ಯಾರು ಕೆಲಸಕ್ಕೆ ಜನ ಇಲ್ದಂಗಾಯಿತು. ಕಾಫಿ ತೋಟಗಳೆಲ್ಲ ಕೆಲಸಕ್ಕೆ ಜನ ಇಲ್ದಲೇ ಪಾಳು ಬೀಳೋಕ್ಕೆ ಶುರುವಾಯಿತು. ಆ ಸಮಯದಲ್ಲಿ ಇವರ ಆಗಮನ ಆಯಿತು. ಈಗ ಕಡಿಮೆ ಅಂದರೆ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಏನು ಕಾಫಿ ಪ್ಲಾಂಟೇಶನ್ ಏರಿಯಾ ಇದೆ, ಅಲ್ಲಿ ಒಂದೊಂದು ಊರು ಇಲ್ಲ ಒಂದೊಂದು ಎಸ್ಟೇಟಲ್ಲಿ 50-100 ಜನ ಬಾಂಗ್ಲಾದವರಿದ್ದಾರೆ. ಅವರಿಗೆ ಹಿಂದಿ ಬರೋಲ್ಲ, ಅವರೆಲ್ಲ ಬಾಂಗ್ಲಾ ಭಾಷೆನ. ಅವ್ರನ್ನ ಕೇಳಿದರೆ ಇಲ್ಲ ನಾವು ಅಸ್ಸಾಮಿ ಅಂತ ಹೇಳ್ತಾರೆ, ಆದರೆ ಅವರು ಅಸ್ಸಾಮಿಯರಲ್ಲ. ಇಲ್ಲಿ ರೆಸಾರ್ಟ್ಗಳಲ್ಲಿ ಅವರೇ ಇರೋದು, ಇಲ್ಲಿ ಕಾಫಿ ತೋಟಗಳಲ್ಲಿ ಅವರೇ ಇರೋದು. ಅವರು ಯಾವಾಗ ಮಲೆನಾಡಿನ ನಮ್ಮ ಕಾಫಿ ತೋಟಗಳಿಗೆ ಕಾಲಿಟ್ಟರು, ನಮ್ಮ ಕಾಫಿ ತೋಟಗಳಲ್ಲಿ ಇದ್ದ ಹೇರಳವಾಗಿ ಇದ್ದ ನವಿಲುಗಳು, ಕಾಡು ಕೋಳಿಗಳು, ಕಾಡು ಕುರಿ, ಜಿಂಕೆ, ಅಕ್ಕಪಕ್ಕ ಇರೋದ ನದಿಯಲ್ಲಿರೋ ಮೀನುಗಳು, ಇಲ್ಲ ಆ ಎಸ್ಟೇಟಲ್ಲೇ ಸಾಕಿದ ಕೆರೆಯಲ್ಲಿ ಸಾಕಿದ ಮೀನುಗಳು ಎಲ್ಲ ಕಣ್ಮರೆ ಆದವು. ನವಿಲುಗಳು ಇಲ್ಲ, ಕಾಡು ಕೋಳಿಗಳು ಇಲ್ಲ, ಮೊಲಗಳು ಇಲ್ಲ. ಅಷ್ಟೇ ಅಲ್ಲ, ಕೆಲವು ಎಸ್ಟೇಟಲ್ಲಿ ಬ್ರಿಟಿಷರ ಕಾಲದಿಂದಲೂ ದನಗಳು ಬಿಟ್ಟವು. ಕೆಲವು ದನಗಳು ಅಲ್ಲೇ ಇದ್ದು ವಾಸ ಮಾಡ್ಕೊಂಡು 50-100 ದನಗಳು ಇರ್ತಿದ್ವು. ಆ ದನಗಳು ಎಲ್ಲ ಕಣ್ಮರೆ ಆದವು. ಎಲ್ಲವೂ ಹಿಡಿದು ತಿಂದರು ಇವರು. ಆದರೆ ಇವರಿಗೆ ನಮ್ಮ ಕಾಫಿ ಪ್ಲ್ಯಾಂಟರ್ಗಳು ಕೊಡೋದು 250ರಿಂದ 300-350 ರೂಪಾಯಿ ಸಂಬಳ. ಅದೇ ಲೋಕಲ್ ಜನಗಳು ಈಗಲೂ ಇದ್ದಾರೆ, ಕಡಿಮೆ ಪ್ರಮಾಣದಲ್ಲಿದ್ದಾರೆ. ಅವರಿಗೆಲ್ಲ ಸಂಬಳ ಕೊಡೋದು ನಾವುಗಳು 500-600-700 ರೂಪಾಯಿ. ಅಂದರೆ 300 ರೂಪಾಯಿಗೆ ಕೊಟ್ಟರು ದಿವ್ಸಕ್ಕೆ 200 ರೂಪಾಯಿ ಒಬ್ಬ ಕಾಫಿ ಪ್ಲ್ಯಾಂಟ್ರಿಗೆ ಉಳಿಯುತ್ತೆ. 10 ಜನ ಆದರೆ 2000 ರೂಪಾಯಿ ಉಳಿಯುತ್ತೆ. ಅವರಿಗೇನು ಅಂತ ಪರ್ಫೆಕ್ಟ್ ಕೆಲಸ ಮಾಡೋರಲ್ಲ. ಕಾಫಿ ತೋಟಗಳಿಗೆ ನುರಿತ ಕಾಫಿ ಕೆಲಸಗಾರರು ಬೇಕು. ಆದರೆ ಇವರು ಕ್ರಮೇಣ ಕೆಲಸ ಕಲಿತಿದ್ದಾರೆ. ಆಮೇಲೆ ನಮ್ಮ ಲೋಕಲ್ ಜನಗಳು, ಸ್ಥಳೀಯ ಜನರು ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಹೋಗ್ತಾರೆ. ಇವ್ರು ಹಾಗಲ್ಲ. ಅವರವರು ಲೇಬರ್ ಕ್ವಾರ್ಟರ್ಸ್ಗಳಲ್ಲಿ, ನಾವು ಅದಕ್ಕೆ ಲೈನ್ ಅಂತೀವಿ, ಲೈನ್ಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಜೊತೆಗೆ 300 ರೂಪಾಯಿ ಸಂಬಳ, 250 ರೂಪಾಯಿ ಸಂಬಳ. ಮಸೀದಿಗಳಲ್ಲಿ ಇವ್ರುಗಳಿಗೆ ಪ್ರಾರ್ಥನೆ ಎಲ್ಲ ಹೋಗಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮಲ್ಲಿ ನಮ್ಮದೊಂದು ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ ಹಾನ್ಬಾಳ್ ಅಂತ, ಸಕಲೇಶಪುರ ತಾಲೂಕು ಹಾನ್ಬಾಳಲ್ಲಿ ಹಬ್ಬದ ದಿವಸ ಎಲ್ಲ ಬಿಳಿ ಟೊಪ್ಪಿ ಹಾಕ್ಕೊಂಡು ಅವರೇ ಇರ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಬಾಂಗ್ಲಾದರಿಂದ ಇಲ್ಲಿ ಈ ಮೀನು ಹಿಡಿಯೋದು, ಕಾಡ್ಕೋಳಿ ಇಲ್ಲ ಜಿಂಕೆಗಳನ್ನ ಹಿಡಿಯೋದು ಎಲ್ಲ
ಅದ್ರ ಬಗ್ಗೆ ನಮ್ಮ ಜನ ಜಾಸ್ತಿ ತಲೆ ಕೆಡಿಸ್ಕೊಂತ ಇಲ್ಲ. ಯಾಕೆಂದರೆ ಬಂದು ಇಲ್ಲಿ ಕಾಫಿ ತೋಟ ಪಾಳು ಬೀಳೋ ಅಂತ ಹಂತಕ್ಕೆ ಬಂದು ಕಾಫಿ ತೋಟಗಳಲ್ಲೆಲ್ಲ ಈಗ ಇವ್ರುಗಳೇ ಬಂದು ಕೆಲಸ ಮಾಡ್ತಾರೆ. ಆಮೇಲೆ ಸ್ಥಳೀಯವಾಗಿ ಯಾರ ಹತ್ರನೂ ಇವರು ಗಲಾಟೆ ಮಾಡ್ಕೊಳಲ್ಲ, ಒಬ್ಬರ ಬಗ್ಗೆ ಮಾತಾಡಲ್ಲ. ಇವರು ಪಾಡಾಯಿತು, ಇವ್ರ ಕೆಲಸ ಆಯಿತು, ಅಷ್ಟೇ ಆಯಿತು. ಆದರೆ ಸಕಲೇಶಪುರ ಟೌನಲ್ಲಿ ಬೇರೆ ಕಡೆ ಎಲ್ಲ ಸಂತೆ ಅಂತ ನಡೀತದಲ್ಲ, ಅಲ್ಲಿ ಇವರು ಪ್ರತ್ಯೇಕವಾಗಿ ವ್ಯಾಪಾರ ಮಾಡ್ತಾಯಿದ್ದಾರೆ, ಪ್ರತ್ಯೇಕವಾಗಿ ಇವರು ಅಂಗಡಿಗಳನ್ನ ಮಾಡ್ಕೊತ ಇದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಯಾವುದೋ ಇವರು ಬಾಂಗ್ಲಾದ ಯಾವುದೋ ಒಂದು ಹೆಸರುವಾಸಿಯಾದ ಯಾವುದೋ ಒಂದು ತಿನ್ನೋ ಪದಾರ್ಥವನ್ನು ಅಲ್ಲಿ ಸಕಲೇಶಪುರದಲ್ಲಿ ಒಂದು ಕಡೆ ಯಾರೋ ಒಂದು ಟೆಂಟ್ ಹಾಕಿ ಮಾರ್ತಾಯಿದ್ದಾರೆ ಅಂತ ಸುದ್ದಿ. ಈಗ ನಾವು ಇಲ್ಲಿ ಇದ್ದವರು ಹೊರಗಡೆ ಹೋದಾಗ ನಮಗೆಲ್ಲರ ಚಪಾತಿ ತಿಂದು ಅದು ಇದು ಬೇಜಾರಾದ ಹಾಗೇ ಆಗ್ತದೆ. ಅವಾಗ ರೈಸ್ ಇಲ್ಲ ಏನಾರು ಸಿಕ್ಕಿದಾಗ ನಮಗೂ ಖುಷಿ ಆಗ್ತದೆ ತಿನ್ನೋಣ ಅಂತ. ಅದೇ ರೀತಿ ಅವರು ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ಇಲ್ಲಿ ಗುರುವಾರ, ನಾಳೆ ಶುಕ್ರವಾರ, ನಿನ್ನೆ ಸಕಲೇಶಪುರದಲ್ಲಿ ಇವತ್ತು ಸಂತೆ, ನಿನ್ನೆ ಬುಧವಾರ. ಈ ಭಾಗದಲ್ಲಿ ನಾವು ಹಿಡಿದಿದ್ದು, ನಮ್ಮ ಹುಡುಗರೆಲ್ಲ ಹಿಡಿದಿದ್ರು, ನಾನಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ, ನಾನು ಪರ್ಫೆಕ್ಟಾಗಿ 100% ಹೇಳ್ತಾ ಇರೋದು. ನಾನು ಇಲ್ಲಿ ಹೇಳ್ತಿರೋದು ಯಾವುದು ಸುಳ್ಳಿಲ್ಲ, ಯಾವುದೇ ಹೂವಪ್ಪೋ ಅಲ್ಲ. ಇವತ್ತು ರಾತ್ರಿ 12 ಗಂಟೆಗೆ ಇಲ್ಲ 1 ಗಂಟೆಗೆ ಒಂದು ಮಾರುತಿ ವ್ಯಾನ್ ಬರುತ್ತೆ. ಅದರಲ್ಲೊಂದು 100-200 kg ದನಿ ಮಾಂಸ ಅಂದರೆ ಬೀಫ್ ಇಟ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಈಗೆಲ್ಲ ಅವ್ರ ಹತ್ರ ಎಲ್ಲ ಫೋನ್ಗಳಿದ್ದಾವೆ. ಫೋನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು kg ಅಂತ ಇರ್ತದೆ ಬರ್ತಾರೆ, ಒಂದು ಪ್ಲೇಸಿಗೆ ಆ ಮಾಂಸ ಇಳಿಸಿ ಹೋಗ್ತಾ ಇರ್ತಾರೆ. ಆಮೇಲೆ ಇವರು ಊಟ ಮಾತ್ರ ಇಲ್ಲಿ ಯಾವ ಕಾಫಿ ಪ್ಲ್ಯಾಂಟ್ರು ಊಟ ಮಾಡಲ್ಲ, ಆ ಥರ ಊಟ ಮಾಡ್ತಾರೆ ಇವರು. ಊಟ ಭಾರಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಇವರಿಗೆ ದಿವಸ ಮೊಟ್ಟೆ ಆಗಲೇಬೇಕು. ಒಂದು ಕುಟುಂಬದಲ್ಲಿ 2 ಜನ ಇದ್ದರೂ 1 ಲೀಟ್ರ್ ಹಾಲು ತಗೊತ ಇದ್ದಾರೆ. ಇಲ್ಲಿ ನಮ್ಮ ಲೋಕಲ್ಲರಿಗೆಲ್ಲ ಹಾಲು ಸಿಕ್ಕಾಬಟ್ಟೆ ವ್ಯಾಪಾರ ಆಗ್ತಾಯಿದೆ. ಊಟಗಳನ್ನೂ ಅಷ್ಟೇ ಚೆಂದ ಊಟ ಮಾಡ್ತಾರೆ ಅವರು. ವಾರದಲ್ಲಿ 1-2 kg ಬೀಫ್ ಅಂತೂ ತಿಂತಾರೆ. ಹೀಗೆಲ್ಲ ಹೀಗೆ ಅವ್ರ ಜೀವನ ಕ್ರಮ. ಆದರೆ ಕೆಲಸ ಗೊತ್ತಿಲ್ಲ, ಕೆಲಸ ಎಲ್ಲ ಅವರಿಗೆ ಕಲಿಸಿ ಅಂದರೆ ಹೇಳ್ಕೊಡ್ತಾ ಇದ್ದಾರೆ. ಸ್ಕೂಲ್ಗಳಿಗೆ ಮಕ್ಕಳುಗಳಿದ್ದಾವೆ, ಆ ಮಕ್ಕಳುಗಳಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲ, ಏನಿಲ್ಲ. ಬೇಕಿದ್ರೆ ಇಲ್ಲಿ ಕಳಿಸ್ಬೋದು, ಅಂಗನವಾಡಿಗಳಿದ್ದಾವೆ ನಮ್ಮಲ್ಲಿ, ಸ್ಕೂಲ್ಗಳಿದ್ದಾವೆ, ಅಲ್ಲಿಗೇನು ಇವ್ರು ಕಳಿಸೋದಿಲ್ಲ. ಹಾಗಾಗಿ ಇವರಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತೂ ಇಲ್ಲ. ಇನ್ನು ನೋಡಿ, ಅವರು ಬಂದು ಈ ದೇಶದ ಭದ್ರತೆ ಬಗ್ಗೆ, ಅದಕ್ಕೆ ಕೇಂದ್ರ ಸರ್ಕಾರ ಇದೆ, ಪ್ರಧಾನಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಇಲ್ಲೂ ಅಷ್ಟೇ ಸ್ಟೇಟ್ ಗೌರ್ಮೆಂಟ್ ಇದೆ, CM ಇದೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಅದು ಅವ್ರು ನೋಡ್ಕೊಳ್ಬೇಕು. ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಮಾತು ನಮ್ಗೆ ಆಡೋಷ್ಟು ನಾನೊಬ್ಬ ಹಳ್ಳಿ ಇದರಲ್ಲಿ ಇರೋನು ರೈತ. ನಾನು ಕಾಫಿ ಪ್ಲ್ಯಾಂಟ್ರ್ ರೈತ. ಅದು ದೇಶಕ್ಕೆ, ಅದು ಅವರ ಇಂಟೆಲಿಜೆನ್ಸಿ, ಅದು ಅವ್ರಿಗೆ ಬಿಟ್ಟಿರ್ತದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಒಂದು ಹೇಳ್ತೀನಿ, ದೇಶದ ಭದ್ರತೆ ಬಗ್ಗೆ ನಮಗೂ ಕಳವಳ ಇದೆ. ಆದರೆ ಅದು ದೊಡ್ಡ ಎಸ್ಟೇಟಲ್ಲಿ 150-200 ಜನಗಳನ್ನ ಇಟ್ಕೊಂಡಿರಲ್ಲೆಲ್ಲ ಇವರುಗಳ ಲಾಭನೂ ಆಗ್ತಿದೆ. ಆದರೂ ಅವರಿಗೆ ಸಂಬಳ ಇವರು ಕಡಿಮೆ ಕೊಟ್ಟು ಅರ್ಧ ಸಂಬಳಕ್ಕೆ ಕೆಲಸ ಮಾಡಿಸ್ಕೊಂತದ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಲ್ಲಿ ಹೊಟ್ಟೆಗಿಲ್ದಲೆ ಇಲ್ಲಿ ಬಂದು ಯಾರ್ದೋ ಕಾಫಿ ತೋಟದಲ್ಲಿ ಅವ್ರ ಹತ್ರ ಬೈಸ್ಕೊಂಡು ಅನ್ಸ್ಕೊಂಡು ಸುಮ್ಮನೆ ಯಾರು ಕಾಫಿ ಪ್ಲ್ಯಾಂಟ್ರ್ಗಳೇನು ಇದು ಮಾಡೋಕ್ಕಿಲ್ಲ, ಸಿಕ್ಕಾಬಟ್ಟೆ ಬೈತಾರೆ. ಇವರಿಗೆ ಭಾಷೆ ಬರಲ್ಲ, ಅವ್ರು ಕನ್ನಡದಲ್ಲಿ ಅವ್ರಿಗೆ ಮನ್ಸಿಗೆ ಬಂದಷ್ಟು ಬೈತಾರೆ, ಇವ್ರಿಗೆ ಅರ್ಥ ಆಗಲ್ಲ. ಬಟ್ ಈಗ ಬಾಂಗ್ಲಾದೇಶದವ್ರು ಅಂದ್ಕೊಳ್ಳಿ, ಈ ಕಂಪೌಂಡ್ ಇರುತ್ತೆ, ಹೀಗಾಗಿ ಒಳಗೆ ಸೇರ್ಕೊಂಡ್ಬಿಡ್ತಾರಂತೀರಾ? ಗೇಟ್ಗಳಿರ್ತಾವೆ. ಯಾವುದೋ ಒಂದು ಲಿಂಕ್ ಇದೆ. ಒಬ್ಬ ಮೇಸ್ತ್ರಿ ಅಂತ ಇರ್ತಾನೆ, ಒಬ್ಬ ಸಪ್ಲೈಯರ್ ಅಂತ ಇರ್ತಾರೆ. ಅವನಿಗೆ ಫೋನ್ ಮಾಡಿದರೆ ಎಷ್ಟು ಜನ ಬೇಕು ಅಂತ ತಂದು ಬಿಟ್ಟು ಹೋಗ್ತಾನೆ. ಅದೆಲ್ಲ ಸ್ಥಳೀಯರೇ, ಅವರು ತಂದು ಬಿಟ್ಟು ಹೋಗ್ತಾರೆ. ಅವರು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬಂದರೆ, ಈ ಕಾಫಿ ಪ್ಲಾಂಟೇಶನ್ ಏರಿಯಾಗೆ ಬಂದ ಕೂಡಲೇ ಇಲ್ಲಿ ಅವ್ರುಗಳು ಇವ್ರನ್ನ ಸಪ್ಲೈ ಕಳಿಸ್ಕೊಡ್ತಾರೆ. ಸಾಲನೂ ತಗೊಂತಾರೆ, 50,000 ಲಕ್ಷ ಎಲ್ಲ ಸಾಲ ಕೊಡಿಸ್ತಾರೆ. ಯಾಕೆಂದರೆ ಆ ಸ್ಥಳೀಯರೇ ಅದಕ್ಕೆ ಜವಾಬ್ದಾರರಾಗ್ತಾರೆ. ಹಾಗಾಗಿ ಒಬ್ಬ ಸ್ಥಳೀಯರನ್ನ ನಂಬ್ತಾರೆ ಜನ, ನಮ್ಮ ಕಾಫಿ ಪ್ಲ್ಯಾಂಟರ್ಗಳು. ಹಾಗಾಗಿ ಬಂದು ಮಾಡ್ತಾರೆ. ಆದರೆ ಅಂಥ 100% ಪರ್ಫೆಕ್ಟ್ ಕೆಲಸ ಅಲ್ಲ. ಇವರಿಗೆ ಅಷ್ಟು ಚೆನ್ನಾಗಿ ಕೆಲಸ ಬರಲ್ಲ, ಆದರೂ ಕೆಲಸ ಮಾಡ್ತಾರೆ. ಎಸ್ಟೇಟ್ ಒಳಗೆ ಹೇಗಿರ್ತಾರೆ ಸರ್? ಯಾರು ಸ್ಟೇಟ್ ಒಳಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸ್ಟೇಟ್ಗಳು ಸುತ್ತ ಎಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇರುತ್ತೆ, ದೊಡ್ಡ 3 ರೌಂಡು ಬೇಲಿ ಇರುತ್ತೆ, ಅದಕ್ಕೊಂದು ಗೇಟ್ ಇರ್ತದೆ. ಆ ಗೇಟ್ ಒಳಗೆ ಯಾರನ್ನೂ ಎಂಟ್ರ್ ಮಾಡೋಂಗಿಲ್ಲ. ಒಬ್ಬ ವಾಚ್ಮ್ಯಾನ್ ಇರ್ತಾನೆ, ಯಾರನ್ನೂ ಬಿಡಲ್ಲ. ಅಲ್ಲಿ ಅವರೆಲ್ಲ ನಾವು ಅಸ್ಸಾಮರು ಅಂತ ಹೇಳ್ಕೊಂತಿದ್ದಾರೆ. ಅಲ್ಲಿ ಅಸ್ಸಾಂ ಅಂತ ಹೇಳ್ಕೊಂಡಿರೋರೆಲ್ಲ ಇವರೇ ಬಾಂಗ್ಲಾದಿಂದ ಬಂದರೆ.
ಅವರ ಹೆಸರು, ಅವರ ದೇಹದ ರಚನೆ ಅದೆಲ್ಲ ನೋಡಿಕೊಳ್ಳಿ ಎಲ್ಲರಿಗೂ ಅವನು ಬಾಂಗ್ಲಾ ಅಂತಾರೆ ನಮ್ಮಲ್ಲೆಲ್ಲ. ಈಗ ಹೆಚ್ಚು ಕಡಿಮೆ ಬಾಂಗ್ಲಾದವ್ರದಿಂದ ನೋಡಿ, ಇಲ್ಲಿ ಮೂಡಿಗೆರೆ, ಇಲ್ಲಿ ನಾನೀಗ ಕುಳಿತಿರೋ ಜಾಗ ಉಂಟಲ್ಲ, ಇದು ಅರ್ಧ ಮೂಡಿಗೆರೆ ಅರ್ಧ ಹಾಸನಿಗೆ ಸೇರಿದ ಒಂದು ಗಡಿ ಭಾಗದಲ್ಲಿ. ನನ್ನ ರೈಟ್ ಸೈಡಿಗೆ ಇಲ್ಲಿಂದ ಒಂದು 14-15 ಕಿಲೋಮೀಟ್ರ್ ಮೂಡಿಗೆರೆ ಟೌನ್ ಇರುತ್ತೆ, ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಈಗ ಒಂದು ತಿಂಗಳಿಂದೆ ಇವರು ಒಬ್ಬ ರೈತನ ಮನೆ ದನಗಳ ಕೊಟ್ಟಿಗೆ ಒಳಗೆ ಹೋಗಿ ಅಲ್ಲಿ ಕಟ್ಟಿ ಹಾಕಿದ್ದ ಒಂದು ಗರ್ಭಿಣಿ ಹಸುನ ರಾತ್ರಿ ಅಪಹರಿಸಿ ಅದರ ಚರ್ಮ ಎಲ್ಲ ಸುಲಿದು ಅದನ್ನು ಸಾಯಿಸಿ ಚರ್ಮ ಸುಲಿದು ಮಾಂಸ ತಿಂದ್ದಾರೆ. ಅದು ಈಗ ಅದರ ಹೊಟ್ಟೆಯೊಳಗಿದ್ದ ಮರಿಯಿಂದ ಹಿಡಿದು ಎಲ್ಲವೂ ಸಿಕ್ಬಿದ್ದಿದೆ. ಪೊಲೀಸ್ ಕೇಸಾಗಿ ಅವ್ರನ್ನ 5 ಜನನ ಜೈಲಿಗೂ ಹಚ್ಚಲೇ ಇದ್ದಾರೆ. ಅವ್ರಿಗೆ ಬೇಲ್ ಸಿಕ್ಕಿದೆ ಎಲ್ಲ ಗೊತ್ತಿಲ್ಲ, 1 ತಿಂಗಳಾಯಿತು. ಅಂಥ ಕೆಲಸನೂ ಮಾಡೋರಿದ್ದಾರೆ. ಇನ್ನು ಕೆಲವರು ಹಿಂದೆಲ್ಲ ಒಂದು ಸ್ವಲ್ಪ ಕಳ್ತನ ಮಾಡಿದ್ದು ಉಂಟು. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ದುಡ್ಡು ತಗೊಂತಾರೆ, ಇಲ್ಲಿ ಒಬ್ಬ ಪ್ಲಾಂಟರ್ ಹತ್ರ ಒಂದು 50,000 ದುಡ್ಡು ತಗೊಂತಾರೆ, ಇಲ್ಲಿಂದ ಓಡಿ ರಾತ್ರಿ ಓಡೋಗಿ ಇನ್ನೊಂದು ಕಡೆಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂತಿದ್ದಾರೆ. ಆದರೆ ಇತ್ತೀಚೆಗೆ ಒಂದು ಬಾಂಗ್ಲಾ ಒಬ್ಬ ಹುಡುಗ, 16 ವರ್ಷದ ಹುಡುಗ, ಒಂದು 14 ವರ್ಷದ ಹುಡುಗಿಗೆ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದು ಉಂಟು. ಎಲ್ಲ ಇಂಥವೆಲ್ಲ ನಡೀತಾ ಇರ್ತಾರೆ. ಅವ್ರು ಒಟ್ಟೊಟ್ಟಿಗೆ ಕೆಲಸ ಮಾಡೋರಲ್ಲ, ಅವರವರಿಗೆ ಲವ್ ಆಗಿದೆ. ಅವನು ಬಾಂಗ್ಲಾ ಹುಡುಗ, ಅದೇನು ಬಲಾತ್ಕಾರದಲ್ಲಿ ಮಾಡಿಲ್ಲ ಅವನು, ಅವರವರು ಏನೋ ಲವ್. ಆದರೆ ಅವರೆಲ್ಲ ಅದು ಅಲ್ಲೆಲ್ಲೇ ಮುಚ್ಚಿ ಹೋಯಿತು. ಒಬ್ಬ ಪ್ಲಾಂಟರ್ ಮನೇಲಿ ಇದ್ರು, ಇಲ್ಲಿ ಆ ಕಡೆ ಅಂದರೆ ಈ ಲೈನ್ ಅಂತ ನಾವು ಹೇಳ್ತೀವಲ್ಲ, ಲೇಬರ್ಸ್ ಕ್ವಾರ್ಟರ್ಸ್ ಇದ್ದಲ್ಲ, ಅದಕ್ಕೆ ನಾವು ಲೈನ್ ಅಂತೀವಿ. ಅಲ್ಲಿ ಈ ದಿನ ಬೆಳಿಗ್ಗೆ ಎಲ್ಲ ಒಟ್ಟಿಗೆ ಕೆಲಸ ಮಾಡೋರು. ಅದು ಹುಡುಗ ಹುಡುಗಿ ಒಂದು ಲವ್ ಆಗಿದೆ. ಈ ಲವ್ ಅನ್ನೋ ಬಗ್ಗೆ ಅದಕ್ಕೆ ದೇಶ, ಧರ್ಮ, ಜಾತಿ ಯಾವುದೂ ಬರೋದಿಲ್ಲ, ಆಯಿತಾ? ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅದಾಯಿತು. ಅಂಥವು ಘಟನೆ ಆಗ್ತಾ ಇದ್ದಾವೆ. ಆದರೂ ಇವೆಲ್ಲ ನಡೀತಾ ಇದೆ ಇಲ್ಲೆಲ್ಲ. ಹೆಚ್ಚಿಗೆ ಇನ್ನು ಇದೇ ರೀತಿ ಮುಂದುವರೆದ್ರೆ, ಈಗ ನೋಡಿ ಇಲ್ಲೊಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಕಡಿಮೆ ಅಂದರೂ ಅಲ್ಲಿ ಇರೋದೇ ಒಂದು 10 ಮನೆ ಪ್ಲಾಂಟರ್ಗಳ ಮನೆ. ಅದರಲ್ಲಿ ಒಂದು 30-40 ಜನ ಬಾಂಗ್ಲಾದವರೇ ಕೆಲಸಕ್ಕಿದ್ದಾರೆ. ಅವರು ಯಾವ ಮಟ್ಟಕ್ಕೆ ಹೊಂದ್ಕೊಂಡಿದ್ದಾರೆ ಅಂದರೆ, ಅವ್ರನ್ನ ಎಷ್ಟು ನಂಬ್ಕೊಂಡಿದ್ದಾರೆ ಅಂದರೆ, ಅವರು ಅದೇ ಥರನೂ ವರ್ತಿಸ್ತಾರೆ. ಮನೆಯದು ಕೀನು ಕೊಟ್ಟು ಮನೆಯದು ಅಡುಗೆ, ಅವ್ರದ್ದು ಕಿಚನ್ನಲ್ಲೆಲ್ಲ ಕೆಲಸಕ್ಕೆ ಅಡುಗೆ ಮಾಡೋಕ್ಕೂ ಅವ್ರನ್ನೇ ಇಟ್ಕೊಂಡ ಅಷ್ಟು ಹೊಂದ್ಕೊಂಡ್ಬಿಟ್ಟಾರೆ. ಕೆಲವರಂತೂ 4-5 ವರ್ಷದಿಂದ ಒಂದೇ ಮನೇಲಿದ್ದಾರೆ. ಆ ರೀತಿ ಆಗಿದೆ. ಬೇರೆ ವಿಚಾರ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಅಂದರೆ ಅವರ ಭದ್ರತೆ, ಅವರು ಇಲ್ಲಿ ಬಂದು ಇಂಡಿಯಾಕ್ಕೆ ಬಂದರು, ಲಕ್ಷಗಟ್ಟಲೆ ಬಂದರೆ, ಮುಂದೆ ಅದಾಗ್ತದೆ ಇದಾಗ್ತದೆ ಅಂತ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅದಕ್ಕೇನಿದ್ರು ಹೋಮ್ ಮಿನಿಸ್ಟ್ರಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಇದೆ, ಅದು ಅವ್ರಿಗೆ ಬಿಟ್ಟಿರೋದು. ಆದರೆ ಅವರಿಂದ ಇಲ್ಲಿ ಈಗ ಒಂದೊಂದು ಘಟನೆ ಆಗ್ತಾವೆ ನೋಡಿ. ಮೊನ್ನೆ ಒಂದು ಗರ್ಭಿಣಿ ಹಸುನ ಕಡು ತಿಂದರೆ. ನಮ್ಮ ಪ್ರಾಣಿಗಳು, ನಮ್ಮ ಜಿಂಕೆಗಳು, ನವಿಲುಗಳನ್ನ ಎಲ್ಲ ಹಿಡ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೆ ಒಂದು ಕೇಬಲ್ ತಂದು ಹಾಕಿ ಉರುಳು ಹಾಕಿ ಹಿಡಿತಾ ಇದ್ದಾರೆ. ನಮ್ಮ ನದಿಗಳಿಗೆಲ್ಲ ಹೋಗಿ ಮೀನು ಹಿಡಿತಾ ಇದ್ದಾರೆ. ಒಂದು ಮೀನು ಬಿಡ್ತಾ ಇಲ್ಲ. ಮೀನು ಹೇಗೆ ಸರ್ ಹಿಡಿಯೋದು? ಮೀನು ಅವ್ರು ಬಲೆ ಹಾಕಿ ಹಿಡಿಯೋದ್ರಲ್ಲಿ ಅವ್ರ ಮುಂದೆ ನಮ್ಮ ಇಲ್ಲಿ ಮಲೆನಾಡಲ್ಲೂ ಯಾರು ಆ ರೀತಿ ಮೀನು ಹಿಡಿತಾರೆ. ಮೀನು ಹಿಡಿಯೋದ್ರಲ್ಲಿ ಅವ್ರ ಮುಂದೆ ನಮ್ಮ ಅಷ್ಟು ಅವರಿಗೆ ಅದೊಂದು ಯಾವುದೋ ಒಂದು ಟೆಕ್ನಿಕ್ ಇದೆ ಅವ್ರಿಗೆ ಬಲೆ ಬೇಡ. ಶೇಡ್ ನೆಟ್ ಅಂತ ಒಂದು ಶೇಡ್ ನೆಟ್ ಇದೆ, ನಾವಿಲ್ಲೆಲ್ಲ ನರ್ಸರಿಗೆ ಎಲ್ಲ ಹಾಕ್ತೀವಿ, ಅದರಲ್ಲೇ ಮೀನು ಹಿಡ್ಕೊಬೋದು. ಹಾಗಾಗಿ ದನಗಳನ್ನ ಹಿಡಿದು ತಿಂತ ಇದ್ದಾರೆ. ಅದು ಯಾಕೆಂದರೆ ಅಕ್ಕಪಕ್ಕದ ಹಳ್ಳಿಯರು ಬೇಲಿಗಳನ್ನೆಲ್ಲ ಕಟ್ ಮಾಡಿ ಒಳಗೆ ದನ ಓಡಿಸ್ತಾ ಇರ್ತಾರೆ, ಇವ್ರು ಹಿಡ್ಕೊಂಡು ತಿಂತಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಒಂದಿದು ದೇಶದ ಭದ್ರತೆ, ಅದು ಅವ್ರು ನೋಡ್ಕೊಂತಾರೆ. ಆದರೆ ನಾನು ಮಾತ್ರ ಇಟ್ಕೊಂಡಿಲ್ಲ ಜನ, ನನಗೆ ಲೋಕಲ್ ಜನ ಇಟ್ಕೊಂಡಿದ್ದೀನಿ. ನನಗೆ ಆ ಜನಗಳನ್ನ ನನಗೆ ಇಟ್ಕೊಳ್ಳಿ ಅಂತ ಬಂದರು, ನನಗೆ ಬಾಂಗ್ಲಾದವ್ರು ನನಗೆ ಬೇಡ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ. ಆದರೆ ಸುತ್ತ ಎಲ್ಲರೂ ಇಟ್ಕೊಂಡಿದ್ದಾರೆ. ಯಾವತ್ತಾದರೂ ನಾನು ಹೇಳೋದಾದರೆ, ಯಾವತ್ತಾದರೂ ಒಂದು ದಿವಸ ಏನಾರ ಒಂದು ಇವರಿಂದ ಆಗೇ ಆಗ್ತದೆ. ಅದು ಸಮಸ್ಯೆ ಈ ದೇಶದ ಭದ್ರತೆ, ಇಲ್ಲ ಈ ದೇಶದ ಸಾರ್ವಭೌಮತ್ವವನ್ನು ಹದಗೆಡ್ಸೋಕ್ಕೆ, ಇಲ್ಲ ಶಾಂತಿ ಭಂಗ ಮಾಡೋಕ್ಕೆ ಇವ್ರನ್ನ ಆಯ್ದ ಮಾಡ್ಕೊಳೋ ಚಾನ್ಸು ಇದೆ. ಅದು ಸುಳ್ಳಲ್ಲ. ಯಾಕೆಂದರೆ ಆ ಮಕ್ಕಳಿದಾವಲ್ಲ ಚಿಕ್ಕವು, ಆ ಮಕ್ಕಳಿಗೆ ಈಗಲಿಂದ ಏನು ಹೇಳ್ಕೊಟ್ರು ಅದನ್ನ ಸತ್ಯ ಅಂತ ತಿಳ್ಕೊಳ್ತವೆ. ಇವ್ರ ಮಕ್ಕಳಿಗೆ ಎಜುಕೇಷನ್ ಮೊದಲೇ ಇಲ್ಲ, ಜನರಲ್ ನಾಲೆಡ್ಜ್ ಇಲ್ಲ. ಇದ್ದಾರೆ ಶಿವಮೊಗ್ಗದಲ್ಲೂ ಕೆಲವು ಪ್ಲಾಂಟೇಶನ್ ಏರಿಯಾ ಉಂಟಲ್ಲ, ಶೃಂಗೇರಿ, ಕೊಪ್ಪ, ಆ ಭಾಗ, ಅಲ್ಲೂ ಇದ್ದಾರೆ. ಕೊಡಗಲ್ಲಿ, ಆಮೇಲೆ ಕೊಡಗಲ್ಲೂ ಇದ್ದಾರೆ, ಮಂಗಳೂರಲ್ಲೂ ಇದ್ದಾರೆ ಬಿಲ್ಡಿಂಗ್ ಕೆಲಸಕ್ಕೆ. ಬೆಂಗಳೂರಲ್ಲಿ 1 ಲಕ್ಷ ಜನ ಮೇಲೆ ಇರ್ಬೋದು.
ಮುಂದೆ ಇವ್ರನ್ನ ಏನೇನೋ ಬೇರೆ ಬೇರೆ ರೀತಿ ಉಪಯೋಗಿಸ್ಕೊಂತಾರೆ ಅಂತ ಹೇಳಿದ್ನಲ್ಲ, ಆ ರೀತಿ ಮಾಡ್ಕೊಳೋ ಚಾನ್ಸ್ ಇದೆ. ಹಾಸನ ಪ್ಲಾಂಟೇಶನ್ ಏರಿಯಾ ಏನಿದೆ, ಬೇಲೂರು, ಸಕಲೇಶ್ಪುರ, ಆಲೂರು, ಕಾಫಿ ಪ್ಲಾಂಟೇಶನ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಇದೆ. ಬಟ್ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದೊಂಥರ ಓಪನ್ ಸೀಕ್ರೆಟು. ಅವ್ರ ಈ ಅಧಿಕಾರಿಗಳು ಹೇಗೆ ಅಂದರೆ ಅವರಿಗೆಲ್ಲ ಗೊತ್ತಿರ್ತದೆ. ಯಾವಾಗ ಯಾವುದೋ ಒಂದು ವಿಚಾರದಲ್ಲಿ ಇವ್ರದ್ದು ತಲೆ ಹೋಗ್ತದೆ ಅಂತ ಗೊತ್ತಾದ ಕೂಡಲೇ ಅವರು ಕಾರ್ಯ ಇದು ಮಾಡ್ತಾರೆ. ಆದರೆ ಸುಮ್ಮನೆ ಇದ್ದಾರೆ ಅಷ್ಟೇ. ಸೊ ನಿಮ್ಮ ಹತ್ರ ಯಾವತ್ತಾದರೂ ಹೇಳಿದರೆ ಸರ್ ನಾವೆಲ್ಲ ಹ್ಯಾಕ್ ಬರ್ತೇವೆ ಅಂತ ಹೇಳಿ, ಗಡಿ ದಾಟ್ಕೊಂಡು ಬರ್ತೇವೆ ಅಂತ ಹೇಳಿದರೆ? ನನಗೆ ಏನು ಹೇಳಿದರು, ನಾವು ಅಲ್ಲಿ ಗೇಟಲ್ಲಿ ನಾವು ಬ್ರೋಕರ್ ಮುಖಾಂತರ ಏನೋ ನಮಗೆ ಒಬ್ಬೊಬ್ಬರು ಒಂದೊಂದು ₹1,000 ನಮ್ಗೆ ಹಾಕ್ತಾರೆ. ಅಲ್ಲಿಂದ ನಾವು ದಾಟಿ ಬರ್ತೀವಿ. ಅಲ್ಲಿಂದ ಬಂದ ಕೂಡಲೇ ನಮಗೆ ಇನ್ನೊಬ್ಬರು ಬಂದು ಒಂದು ಟ್ರೈನಲ್ಲಿ ಹಚ್ಚಿ ಕೂರಿಸ್ತಾರೆ. ನಾವು ಕಲ್ಕತ್ತಿಂದ ಏನೋ ಒಂದು 4-5 ದಿವಸ ರೈಲಲ್ಲಿ ಕೂತ್ಕೊಂಡು ನಾವು ಬೆಂಗಳೂರಿಗೆ ಬಂದು ಅಲ್ಲಿಂದ ಇಲ್ಲೆಲ್ಲ ಇದು ಮಾಡ್ತೀವಿ. ನಂಗೆ ಅದೆಲ್ಲ ನೋಡಿ ಕೂಡಲೇ ನಂಗೆ ಭಾರಿ ಬೇಜಾರಾಯಿತು ಕೇಳಿ ಕೂಡಲೇ. ಹಿಂದೆ ಅದು ನಾನು ಹೇಳೋ ಅಲ್ಲಿ ಗಡಿನ ನನಗೊಬ್ಬ ಇಲ್ಲಿ ಭಾರಿ ದೋಸ್ತ ಆಗಿದ್ದ. ಅವನ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದೆ. ಒಂದು ದಿವಸ ಅವನಿಗೆ ತುಂಬ ಕಾಯಿಲೆ ಜ್ವರ ಬಂದು ಇಲ್ಲೆಲ್ಲೋ ಬಿದ್ಕೊಂಡಿದ್ದ ದಾರಿಯಾಡೆ. ನಾನು ಅವನ ತಗೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ಅವನಿಗೆ ಮೆಡಿಸನ್ ಎಲ್ಲ ಕೊಡಿಸ್ದೆ. ಒಬ್ಬ ಮನುಷ್ಯ, ನಾನು ಒಂದು ಧರ್ಮ ಆಗಲಿ ಒಂದು ಜಾತಿ ನೋಡೋದಿಲ್ಲ, ನಾವು ಮನುಷ್ಯತ್ವ ನೋಡ್ತೀವಿ. ಕುವೆಂಪು ಏನು ಹೇಳ್ತಾರೆ ಅಂದರೆ, ಏನಾದರೂ ಆಗು ಮೊದಲು ಮಾನವನಾಗು. ನಾನು ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ ಮೇಲೆ ಅವನ ಜೀವ ಆದ, ಆಮೇಲೆ ಸರಿಯಾದ. ಅವಾಗ ನನ್ನ ಹತ್ರ ಅಲ್ಲಿ ಬಾಂಗ್ಲಾದೆಲ್ಲ ವಿಚಾರ ಹೇಳ್ತಿದ್ದ, ಅಲ್ಲಿ ಹೇಗೆ ಏನು ಕಷ್ಟ ಎಲ್ಲ ಹೇಳ್ತಿದ್ದ. ಆಮೇಲೆ ಅವನೇ ಹೇಳಿದ್ದು, ನಾವು ಅಲ್ಲಿ ಗೇಟಲ್ಲಿ ನಾವು ಬ್ರೋಕರ್ ಮುಖಾಂತರ ಏನೋ ನಮಗೆ ಒಬ್ಬೊಬ್ಬರು ಒಂದೊಂದು ₹1,000 ನಮ್ಗೆ ಹಾಕ್ತಾರೆ. ಅಲ್ಲಿಂದ ನಾವು ದಾಟಿ ಬರ್ತೀವಿ. ಅಲ್ಲಿಂದ ಬಂದ ಕೂಡಲೇ ನಮಗೆ ಇನ್ನೊಬ್ಬರು ಬಂದು ಒಂದು ಟ್ರೈನಲ್ಲಿ ಹಚ್ಚಿ ಕೂರಿಸ್ತಾರೆ. ನಾವು ಕಲ್ಕತ್ತಿಂದ ಏನೋ ಒಂದು 4-5 ದಿವಸ ರೈಲಲ್ಲಿ ಕೂತ್ಕೊಂಡು ನಾವು ಬೆಂಗಳೂರಿಗೆ ಬಂದು ಅಲ್ಲಿಂದ ಇಲ್ಲೆಲ್ಲ ಇದು ಮಾಡ್ತೀವಿ. ನಂಗೆ ಅದೆಲ್ಲ ನೋಡಿ ಕೂಡಲೇ ನಂಗೆ ಭಾರಿ ಬೇಜಾರಾಯಿತು ಕೇಳಿ ಕೂಡಲೇ. ಹಿಂದೆ ಆದರೆ ಅವೆಲ್ಲಕ್ಕಿಂತ ಮುಖ್ಯ ದೇಶದ ಭದ್ರತೆ ಮುಖ್ಯ. ದೇಶ ಇದ್ದರೆ ನಾವು ಮೊದಲು ನಾವು ಬೇಕಾದ್ರೆ ಗಂಜಿ ಕುಡ್ಕೊಂಡು ಬದುಕೋದಾಗಲಿ, ದೇಶದ ಭದ್ರತೆ ನಮಗೆ ಮುಖ್ಯ.